ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ದ ನ್ಯೂ ವ್ಲಾಗ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಬ್ಯಾಂಗ್ಳೂರ್ ಟು ತಿರುವಣ್ಣಾಮಲೈ. ಸೀದಾ ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೈ ಬಸ್ ಹತ್ತಿ KSRTC, ಅದು ನಮ್ಮ KSRTC. ಸೊ ಜರ್ನಿ ಶುರುವಾಯಿತು. KSRTC ಒಬ್ಬ ಡ್ರೈವರ್ ಪಾಪ ಸುಸ್ತಾಗಿದೆ ಅನಿಸುತ್ತೆ. ಸಣ್ಣದಾಗಿ ಒಂದು ಬ್ರೇಕ್ ಕೊಟ್ಟ. ನಾವು ಹಂಗೆ ಚಿಪ್ಸು ತಗೊಂಡು ಬ್ರೇಕ್ನ ಎಂಜಾಯ್ ಮಾಡಿ ಮತ್ತೆ ಜರ್ನಿ ಶುರು ಆಯಿತು. ಇನ್ನೇನು ನಾನು ನಿಮಗೆ ಮತ್ತೆ ತಿರುವಣ್ಣಾಮಲೈಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ. ಗಾಯ್ಸ್, ಫೈನಲಿ ರೀಚ್ಡ್ ತಿರುವಣ್ಣಾಮಲೈ. ಯಪ್ಪ, ಎಂಥ ಜನ ಮಾರ್ರೆ, ಎಷ್ಟು ಜನ ಬಂದಿದ್ದಾರೆ ಅಂದರೆ, ನಾಳೆ ಆ್ಯಕ್ಚುಲಿ ಹುಣ್ಣಿಮೆ ಆಗಿರೋದ್ರಿಂದನೇ ಇವತ್ತಿಲ್ಲಿ ಇಷ್ಟೊಂದು ಜನ ನೋಡ್ತಿರ್ಬೋದು ನೀವು. ಯಾಕಂದರೆ ಹುಣ್ಣಿಮೆ ದಿವಸ ಗಿರಿ ಪ್ರದಕ್ಷಿಣೆ ಆಗಿರೋದು ತುಂಬ ಒಳ್ಳೇದಂತಾರೆ. ಸೊ ಇಷ್ಟೊಂದು ಜನ ತುಂಬ್ಕೊಬಿಟ್ಟಿದ್ದಾರೆ. ಹತ್ರ ಬೇರೆ ಇನ್ನೂ 7 to 8 ಕಿಲೋಮೀಟರ್ಸ್ ಬೇರೆ ನಾವು ಬೇರೆ ನಡಿಬೇಕು. ರೂಮ್ ಬೇರೆ ಇನ್ನೂ ಸಿಗುತ್ತೋ ಸಿಗಲ್ವೋ ಅದು ಬೇರೆ ಡೌಟ್ ಇದೆ. ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ. ಹಿಂಗೆ ಕೂತ್ಕೊಂಡು ನೋಡ್ತೀರಿ. ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ ಕಣ್ರು. ಯಾಕ್ರೋ ಹಿಂಗೆ ನಡೆಸ್ತಾ ಇದ್ದೀರಾ? ಅರ್ಥ ಮಾಡ್ಕೊಳ್ರೋ ಪರಿಸ್ಥಿತಿನ. ಗೈಸ್, ಫೈನಲಿ ರೂಮ್ ಸಿಕ್ಕಾಯ್ತು. ಬನ್ನಿ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ದಿಸ್ ಈಸ್ ಬಾತ್ರೂಮ್. ಲಾಗ್ ಮಾಡ್ತಾ ಇದ್ದೀನಿ. This is Chandan, lover boy. Hi friends. ಸಾರಿ ಗೈಸ್, ನೈಟ್ ಯಾವುದು ವೀಡಿಯೋ ಮಾಡಿಲ್ಲ. ಸೊ ಇವತ್ತಿಂದ ನಮ್ಮ ಡೇ 1. ನಾವು ಬೆಳಗ್ಗಿನ 5 ಗಂಟೆಗೆದ್ದು ರೆಡಿಯಾಗಿ ಮಲಗಿರೋ ನಮ್ಮ ಹುಡುಗರನ್ನ ಎಬ್ರಿಸೋ ಅಷ್ಟರಲ್ಲಿ ನೈಟ್ ತಿಂತಿರೋ ಇಡ್ಲಿ ಬಾಯಿಗೆ ಬಂದಂಗಾಯ್ತು. ಎದ್ದೋಳ್ರು ಅಂದರೂ ಎದ್ದೋಳ್ತಾ ಇಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡು ಅವ್ರು ಎದ್ದೋಳ ಅಷ್ಟರಲ್ಲಿ ಒಂದು ಟೀ ಕುಡ್ಕೊಬರೋಣ ಬಾ ಅಂತ ಹೇಳ್ಬಿಟ್ಟು ಬಂದು ಟೀ ಕುಡಿದು ಟೀ ಸಖತ್ತಾಗಿ ಮಾಡಿದ ನಮ್ಮ ತಾತ. ಫಸ್ಟ್ ನಾನು ನಮ್ಮ ಹುಡುಗರೆಲ್ಲ ಪ್ಲ್ಯಾನ್ ಮಾಡಿದ್ದು ಪರ್ವತಮಲೈಗೆ ಹೋಗ್ಬಿಟ್ಟು ಬರೋಣ ಅಂತ. ಸೊ ಇಲ್ಲಿಂದ ರೂಮೆಲ್ಲ ಬೆಳಗ್ಗೆ ಎಲ್ಲ ಬೇಗನೆ ಎದ್ದು ರೆಡಿಯಾಗಿ ಇಲ್ಲಿಂದ ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋದು. 7 to 8 ಕಿಲೋಮೀಟರ್ಸ್ ಅಂದ್ಕೊಬಿಡಿ. ಆ್ಯಕ್ಚುಲಿ ಆಲ್ರೆಡಿ ನೋಡಿ ಜನ ಕೂಡ ಅಷ್ಟೊತ್ತಿಗೆ ಎದ್ದು ಗಿರಿ ಪ್ರದಕ್ಷಿಣೆ ಬೇರೆ ಆಗ್ತಾಯಿದ್ದಾರೆ. ಏನಂತ ಇದ್ರೆ ಈ ಜಾಗದಲ್ಲಿ ಮಾತ್ರ ಸಿಗೋ ಪಾಸಿಟಿವ್ ವೈಬ್ ಎಲ್ಲೂ ಸಿಗಲ್ಲ ಕಣ್ರಿ. ಅದೇನೋ ಹೇಳ್ತಾರಲ್ಲ, ಎಲ್ಲ ದೇವಸ್ಥಾನಗಳಿಗೂ ಆರಾಮಾಗಿ ಹೋಗ್ಬಿಡ್ಬೋದು, ಈ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ ಅಂತಾರಲ್ಲ, ಅದು ನಿಜನೇ. ಮಾತ್ರ ಸುಮ್ಮನೆ ಹೇಳ್ತಾರೆ ದೊಡ್ಡವರು. ನೀವು ಆ್ಯಕ್ಚುಲಿ ಈ ಪ್ಲೇಸ್ಗೆ ಒಂದ್ಸಲ ಆದರೂ ಲೈಫಲ್ಲಿ ವಿಸಿಟ್ ಕೊಡಿ. ನಾನು ಅಲ್ಲಿಂದ ಒಂದು ವೇಳೆನೇ ಚೇಂಜ್ ಆಗಿದ್ದು. ಸೊ ನನ್ನ ಸಜೆಷನ್ ಅಂದರೆ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಬಸ್ ಸ್ಟಾಪಿಗೆ ಬಂದಮೇಲೆ ಗೊತ್ತಾಯಿತು ಇಲ್ಲಿಂದ ಪರ್ವತಮಲೈಗೆ ಬಸ್ ಇಲ್ಲ ಅಂತ. ಸೊ ಮತ್ತೆ ಇಲ್ಲಿಂದ ಹೊರ್ಟ್ ಗೈಸ್, ಅಲ್ಲಂತೂ ಬಸ್ ಅಂತೂ ಸಿಗಲಿಲ್ಲ. ಸೊ ನಾವೇನು ಮಾಡೋದು ಅಂದರೆ ಆಟೋ ಹತ್ತಿ ಅಲ್ಲಿಂದ ತಿರುವಣ್ಣಾಮಲೈ ಬಸ್ ಸ್ಟಾಪ್ಗೆ ಹೊರಟು. ಅಲ್ಲಾದರೂ ಬಸ್ ಸಿಗುತ್ತಾ ಅಂತ ನೋಡೋಣ ಬನ್ನಿ. ಸಖತ್ ರಶ್ ಇರೋದ್ರಿಂದ ಅಣ್ಣ ಸ್ವಲ್ಪ ದೇವಸ್ಥಾನ ನಿಯರೇ ಬಿಟ್ಬಿಟ್ಟ. ಏನು ಮಾಡೋದು ಇವಾಗ? ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ನಡಿಬೇಕು. ಸೊ ಹಾಗೆ ಒಂದು ಸ್ಪಿರಿಚುವಲ್ ವೈಬ್ ತಗೊಳ್ಳಿ.
ಗೈಸ್ ಫೈನಲಿ ರೀಚ್ಡ್ ಬಸ್ ಸ್ಟಾಪ್. ಸೊ ಇಲ್ಲಿಂದ ನಾವು ಬಸ್ ಹತ್ತಿ ನಿಮಗೆ ನಾನು ಪರ್ವತಮಲೈ ಡೈರೆಕ್ಟಾಗಿ ಸಿಗ್ತೀನಿ. ಅಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಕಡೆ ಸ್ಟಾಪ್ ಇಳಿದು ಅಲ್ಲಿ ಪರ್ವತಮಲೈ ಬಸ್ ಹತ್ತಬೇಕು. ಇದಾಗಿತ್ತು ನಮ್ಮ ಬೆಳಗಿನ ನಾಷ್ಟ. ಇಡ್ಲಿ, ವಡೆ, ಪೂರಿ. ಗೈಸ್ ಫೈನಲಿ ಬಸ್ಸು ಬಂದಾಯಿತು. ಬಸ್ಸಲ್ಲಿ ಕೂತಿದ್ದೀವಿ. ಇಲ್ಲೆಲ್ಲ ಬೆಳಗ್ಗೆ ನೋಡಿ ಏನು ಸಖತ್ತಾಗಿರುತ್ತೆ ಅಂದರೆ ಬಸ್ಸಲ್ಲಿ ಹೋಗೋಕ್ಕೂ ಮಾತ್ರ. ಹಳೇ ಕಾಲದ ಬಸ್ಗಳು, ಇನ್ನೂ ಹಳೆ ವೈಬ್ಸು ಮಸ್ತಾಗಿರುತ್ತೆ ಮಾತ್ರ. Hi friends, going to Kolar. This is Bala. This is our granny. This is Chandan. Hey, are you? Hey, smile. My friends, ನಮ್ಮ ಹುಡುಗ ನೋಡಿ ಲವ್ ಸಾಂಗ್ ಕೇಳ್ತಾನೆ. ನೋಡಿ ಫ್ರೆಂಡ್ಸ್ ಹೆಂಗಿದ್ದೀನಿ ನಾನು. ನೀವು ನೋಡಿ ಅವ್ನು ಮಾಡಿದ ಕೆಲಸಕ್ಕೆ 9 ಕಿಲೋಮೀಟರ್ ನಡೆದ ನಾವು ಆಲೆ 9 ಕಿಲೋಮೀಟರ್ ನಡೆದ್ಬಿಟ್ಟು ಈಗ ಕೋಲಾರ್ಗೆ ಹೋಗ್ತಿದ್ದೀವಿ. ಗೈಸ್ ಅಲ್ಲಿಂದ ಬಸ್ ಇಳಿದು ಬಸ್ಸಿಂದ ಆಟೋ ಹತ್ತಿ ನೋಡಿ ಅಲ್ಲೇ ಕಾಣಿಸ್ತಿದೆ ಪರ್ವತಮಲೈ. ನಾವು ಫೈನಲಿ ರೀಚ್ ಆದೋ ಪರ್ವತಮಲೈಗೆ. ಇವಾಗ ಶುರು ಮಾಡೋಣ ನಮ್ಮ ಜರ್ನಿಯನ್ನು. ಹಂಗೆ ನೋಡ್ತಾ ಹೋಗಿ. ಹತ್ರಕ್ಕೆ ಬರೋ ಬೇಡ ಇಲ್ಲಿನ ಒಂದು ಮಾಹಿತಿ ಪ್ರಕಾರ ಹೇಳಬೇಕು ಅಂದರೆ ಗಿರಿ ಪ್ರದಕ್ಷಿಣೆ ಹಾಕೋದು ಒಂದೇ, ಇಲ್ಲಿನ ಈ ಬೆಟ್ಟ ಹತ್ತೋದು ಒಂದೇ ಅಂತ ಹೇಳ್ತಾರೆ. ಅದು ನಿಜಾನೇ ಆ್ಯಕ್ಚುಲಿ. ಮುಂದೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಈ ಮಾತು ಹೇಳಿದೆ ಅಂತ. ಪರ್ವತಮಲೈ ಬೆಟ್ಟ ಹತ್ತಕ್ಕೋ ಮುಂಚೆ ನಮ್ಮ ಎಂಟ್ರಿ ಈ ಥರ ಇತ್ತು. ಫುಲ್ ಪಾಸಿಟಿವ್ ವೈಬ್ಸ್ ತಗೊಂಡು ನಾನು ಆಲ್ರೆಡಿ ಕಾಲು ಭಾಗ ಬೆಟ್ಟ ಹತ್ತೀನಿ, ಹಣ್ಣುಗಾಯಿ ನೀರ್ಗಾಯಿ ಆಗೋ ಥರ ಆಗಿದ್ದೆ. ಸುಸ್ತಾಗ್ತಾಯಿತ್ತು ಮಾತ್ರ ಹೆವಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಬೆಟ್ಟ ಹತ್ತಿದ್ದೀವಿ ಫ್ರೆಂಡ್ಸ್. ಬಾಲಂಗಾಲ ಉಕ್ಸಾತ್ಕೊಬಿಟ್ಟೈತೆ ಫ್ರೆಂಡ್ಸ್. ಚಂದ ನೋಡಿ ಫ್ರೆಂಡ್ಸ್. ಫುಲ್ ಹೋಗ್ಬಿಟ್ಟವನೇ ಫುಲ್ ಸುಸ್ತಾಗ್ತವನೆ. ಅವ್ನ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೇ ಅವರೇ ನೋಡಿ. ಇವನವನು ಬಾಲ ಇವನು ಎಲ್ಲ ಬಿಚಾಕ್. ಗೈಸ್ ಸಾರಿ, ಬಾಕಿ ಯಾವುದು ವಿಡಿಯೋ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನಾವು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಇದು ಭಯಂಕರ ಡೇಂಜರಸ್ ಪ್ಲೇಸ್ ಅಂತಲೇ ಹೇಳ್ತಾರೆ ಇಲ್ಲಿರೋ ಜನಗಳು. ಮಸ್ತಾಗಿತ್ತು ಮಾತ್ರ ಪ್ಲೇಸ್. ನೀವು ಆ್ಯಕ್ಚುಲಿ ಲೈಫಲ್ಲಿ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ತಿರುವಣ್ಣಾಮಲೈ ಏನಾದ್ರು ಬಂದರೆ ಸಖತ್ತಾಗಿದೆ ಮಾತ್ರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಫುಲ್ ಟಾಪಿಗೆ ಬಂದು ಈ ಥರ ನಿಂತ್ಕೊಳ್ತೀವಿ ನೋಡಿ. ಅವಾಗ ಒಂದು ಈ ಥರ ಗಾಳಿ ಬಂದಾಗ ಮಾತ್ರ ನಮಗೆ ಮಾತ್ರ ಹೆಂಗಾಗುತ್ತೆ ಅಂದರೆ
ಗೈಸ್ ಫೈನಲಿ ಸಕ್ಸಸ್ಫುಲ್. ಬೆಟ್ಟ ಎಲ್ಲ ಫುಲ್ ಹತ್ತಿ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಇನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ. ಹಂಗೆ ಹೋಯ್ತಾ ಸ್ವಲ್ಪ ಬ್ರೇಕ್ ಆಗಿ ಮಜ್ಜಿಗೆ ಕುಡಿದು ನಮ್ಮ ಚಂದು ಲವರ್ ಬಾಯ್ ನಮ್ಮ ಮನು ಅವರು ನೋಡಿ, ನಮ್ಮ ಸ್ಪಾನ್ಸರ್ ಟೀಮ್ ಲೀಡರ್ ಆದ ಮನು ಅವರಿಗೆ ಒಂದು ಮಜ್ಜಿಗೆ ಎಕ್ಸ್ಟ್ರಾ ಹೇಳ್ತಾ ಇದ್ದೀವಿ. ನಮ್ಮ ಬಾಲ ಅವರು ನಮಗೋಸ್ಕರ ಮಜ್ಜಿಗೆ ಕೊಡಕ್ಕೆ ಬರ್ತಾರೆ ಅಂದ್ಕೊಂಡ್ರೆ ಅವರೇ ಕುಡಿದು ಟೇಸ್ಟ್ ಮಾಡೋಕ್ಕೆ ಬಂತಿದ್ದಾರೆ. ಹಾಂ, ಎಂಡ ಕುಡಿತಾನೆ. ಗೈಸ್ ಫೈನಲಿ ಪರ್ವತಮಲೆಯನ್ನು ಕಂಪ್ಲೀಟ್ ಮಾಡಿದ್ದಾಯಿತು. ಆದರೂ ಮಾತ್ರ ಹತ್ತಿದ ಫೀಲ್ ಮಾತ್ರ ಈಗಲೂ ಮರೆಯೋಕ್ಕಾಗಲ್ಲ ಕಣ್ರಿ. ಏನು ಸಖತ್ತಾಗಿರುತ್ತೆ ಅಂದರೆ ಲಿಟ್ರಲಿ ನಾನಂತೂ ಹಣ್ಗಾಯಿ ನೀರ್ಗಾಯಿ ಆಗಿದೆ. ಆದರೂ ನಮ್ಮ ಹುಡುಗರು ಬಿಡಲಿಲ್ಲ. ಕೊನೆಯವರೆಗೂ ನನ್ನ ಹತ್ಸಿ ಇಲ್ಲೇ ಇಲ್ಲೇ ಮಚ್ಚ ಇಲ್ಲೇ ಅದು ಇದು ಅಂದ್ಕೊಂಡು ಕೊನೆಯವರೆಗೂ ನನ್ನ ಹತ್ಸಿ ಒಂದು ಒಳ್ಳೆ ವೈಬ್ನ ತಂದುಕೊಟ್ಟಿದ್ದಾರೆ. ನಾನು ಈ ವಿಡಿಯೋ ಮೂಲಕ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ದರ್ಶನ ಮಾಡ್ಕೊಬಿಡಿ. ಇದೇ ಪರ್ವತಮಲೆಯಿನ ನಮ್ಮ ಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಯಾವಾಗಲೂ ನಗ್ತಾಯಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹಂಗೆ ವೆಯ್ಟ್ ಮಾಡ್ತಾಯಿರಿ. ತಿರುವಣ್ಣಾಮಲೈನ ಗಿರಿ ಪ್ರದಕ್ಷಿಣೆ ನಿಮ್ಮ ಮುಂದೆ ಬರಲಿದೆ ಆದಷ್ಟು ಬೇಗನೆ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್.